ಪ್ರಯುಕ್ತ ತಾಯಿ ಚೌಡೇಶ್ವರಿ ಅಮ್ಮನವರಿಗೆ ವಿಶೇಷ ಅಲಂಕಾರದೊಂದಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಪಟ್ಟಣದ ದೇವಂಗ ಬೀದಿಯಲ್ಲಿರುವ ಚೌಡೇಶ್ವರಿ ದೇವಾಲಯದಲ್ಲಿ ಬೆಳಗ್ಗೆ ಗಂಗಾ ಸ್ನಾನ, ಪಂಚಾಮೃತಾಭಿಷೇಕ, ಗಣಹೋಮ, ಚಂಡಿಕಾ ಹೋಮ, ನವಗ್ರಹ ಹೋಮ, ದುರ್ಗಹ ಮಾಡುವ ಮೂಲಕ 108 ಮುತ್ತೈದೆಯರಿಂದ ವಿಶೇಷ ದೀಪಾರಾಧ್ಯ ಆದ ನಂತರ ಪೂಜೆಯನ್ನು ವೇದ ಬ್ರಹ್ಮ ಶ್ರೀ ಪ್ರಸನ್ನ ಭಟ್ ಹಾಗೂ ಪ್ರಶಾಂತ್ ಭಟ್ ನೇತೃತ್ವದಲ್ಲಿ ಸಂಪನ್ನಗೊಂಡಿತು. ಈ ವೇಳೆ ಮಾತನಾಡಿದ ದೇವಾಂಗ ಸಂಘದ ಅಧ್ಯಕ್ಷ ವಸಂತ್ ಶೇಖರ್ ಹಾಗೂ ಗೌರವ ಅಧ್ಯಕ್ಷ ಗಿರಿಯಪ್ಪ ಶೆಟ್ಟಿ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ವಿಶೇಷ ಪೂಜೆಯನ್ನು ಚೌಡೇಶ್ವರಿ ತಾಯಿಗೆ ಆಯೋಜಿಸಲಾಗಿದೆ. ತಾಲೂಕಿನ ಸಮಸ್ತ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದರ್ಶನ ಪಡೆಯುತ್ತಾರೆ. 31ನೇ ವಾರ್ಷಿಕೋತ್ಸವದ ಅಂಗವಾಗಿ ಬಂದಂತ ಎಲ್ಲ ಮಹಿಳಾ ಭಕ್ತರಿಗೆ ಮುತ್ತೈದೆಯರು ಉಡಿ ತುಂಬುವ ಜೊತೆಗೆ ಎಲ್ಲ ಭಕ್ತರಿಗೂ ದಾಸೋಹದ ವ್ಯವಸ್ಥೆ ಮಾಡಿಕೊಂಡು ಬರುತ್ತಿದ್ದೇವೆ ಹಾಗೂ ನಮ್ಮ ಜನಾಂಗ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರತಿಭಾ ಪುರಸ್ಕಾರ ನೀಡುತ್ತಾ ಬರುತ್ತಿದ್ದೇವೆ. ತಾಯಿಯ ಆಶೀರ್ವಾದದಿಂದ ಈ ಬಾರಿ ಉತ್ತಮ ಮಳೆಯಾಗಿದ್ದು ರೈತಾಪಿ ವರ್ಗದವರಿಗೆ ಉತ್ತಮ ಬೆಳೆಯಾಗಲಿ ಎಂದು ಬೇಡಿಕೊಂಡಿದ್ದು, ಸಂಜೆ ಪ್ರಮುಖ ಬೀದಿಗಳಲ್ಲಿ ತಾಯಿ ಚೌಡೇಶ್ವರಿ ಅಮ್ಮನವರ ಬೆಳ್ಳಿ ಮೂರ್ತಿಯನ್ನು ಬೆಳ್ಳಿ ರಥದಲ್ಲಿ ಕೂರಿಸಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಗುವುದು. ವಿಶೇಷ ಕಲಾ ತಂಡದೊಂದಿಗೆ ನಮ್ಮ ಮಹಿಳಾ ಭಜನೆಯೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಉತ್ಸವ ನಡೆಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ರಾಜಶೇಖರ್, ಕಾರ್ಯದರ್ಶಿ ಪ್ರಸಾದ್, ಮಾಜಿ ಅಧ್ಯಕ್ಷ ರಂಗನಾಥ್, ಹೊನ್ನರಾಜು, ಮೋಹನ್ ಕುಮಾರ್, ಚಂದ್ರಶೇಖರ್, ರವೀಂದ್ರ, ತೀರ್ಥಂಕರ್, ಶ್ರೀನಿವಾಸ್ ಸೇರಿದಂತೆ ಇತರರು ಹಾಜರಿದ್ದರು. ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು. ನೆರವೇರುತ್ತೆ. ತುಂಬಾ ಭಕ್ತಾದಿಗಳು ಸುಮಾರು 1,500ರಿಂದ 2,000 ತನಕ ಬಂದು ನಮ್ಮ ದೇವಿಯವರ ಪ್ರಸಾದವನ್ನು ಸ್ವೀಕರಿಸ್ತಾರೆ. ಎಲ್ಲ ಭಕ್ತಾದಿಗಳು ಪ್ರತಿ ವರ್ಷ ಬಂದಂತೆ ಈ ಸತಿಯೂ ಸಹ ಹೆಚ್ಚಿನ ರೀತಿಯಲ್ಲಿ ಬಂದಿದ್ದಾರೆ. ಅವರಿಗೆಲ್ಲರಿಗೂ ನಮ್ಮ ಸಮಾಜದ ಪರವಾಗಿ, ನಮ್ಮ ಸಂಘದ ಪರವಾಗಿ, ದೇವಾಂಗ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಗೌರವವನ್ನು ಅರ್ಪಿಸ್ತೀವಿ. ಹಾಗೂ ಸಂಜೆ 4 ಗಂಟೆಗೆ ಅಮ್ಮನವರ ಉತ್ಸವ ಬೇಲೂರು ರಾಜಬೀದಿಯಲ್ಲಿ ಉತ್ಸವ ನಡೆಯುತ್ತೆ. 6 ಗಂಟೆಯಿಂದ ರಾತ್ರಿ ಸುಮಾರು 9:30 ತನಕ ನಡೆಯುತ್ತೆ. ಹಾಗೂ ಈ ವರ್ಷ ವಿಶೇಷ ಏನಂದರೆ, ನಮ್ಮ ಸಮಾಜದ ದೇವಾಂಗ ಭವನವನ್ನು ನಿರ್ಮಿಸ್ತಾ ಇದ್ದೀವಿ. 1ನೇ ಅಂತಸ್ತು ಕೆಳ ಅಂತಸ್ತು ಮುಗಿದಿದೆ. 2ನೇ ಅಂದರೆ ಫಸ್ಟ್ ಫ್ಲೋರು ಇನ್ನು ಸ್ವಲ್ಪ ಅರ್ಧ ಕೆಲಸ ಆಗಿದೆ, ಅದು ಮುಗಿಸ್ಬೇಕು.